ಹರೇ ಕೃಷ್ಣ ಸ್ನೇಹಿತರೆ, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸಾಮಾನ್ಯವಾಗಿ ಜನವರಿ 1ನೇ ತಾರೀಕು ಏನು ಹೊಸ ವರ್ಷವನ್ನ ನಾವು ಆಚರಣೆ ಮಾಡ್ತೀವಿ, ಅದು ಮನುಷ್ಯ ತನ್ನ ವ್ಯಾವಹಾರಿಕ ಉದ್ದೇಶಕ್ಕಾಗಿ ಮಾಡಿಕೊಂಡಂತಹ ಹೊಸ ವರ್ಷ. ಅದು ಕೇವಲ ಮನುಷ್ಯನಿಗೆ ಮಾತ್ರ ಸೀಮಿತವಾಗಿರುತ್ತೆ. ಆದರೆ ಭಗವಂತ ಸಕಲ ಜೀವರಾಶಿಗಳಿಗೂ ಹೊಸ ವರ್ಷವನ್ನ ಮಾಡಿರುವುದು ಚೈತ್ರ ಮಾಸದ ವಸಂತ ಋತುವಿನಲ್ಲಿ. ಅದನ್ನೇ ನಾವು ಯುಗಾದಿ ಹಬ್ಬ ಅಂತ ಆಚರಣೆ ಮಾಡ್ತೇವೆ. ಸಾಮಾನ್ಯವಾಗಿ ಹೊಸ ವರ್ಷ ಆರಂಭವಾಗ್ತಾ ಇದ್ದಂತೆ ಅನೇಕರು ಅನೇಕ ರೆಸಲ್ಯೂಷನ್ಗಳನ್ನ ಅಂದ್ರೆ ಧ್ಯೇಯಗಳನ್ನ ಇಟ್ಕೊಂಡಿರ್ತಾರೆ. ಈ ಒಂದು ರೆಸಲ್ಯೂಷನ್ಗೋಸ್ಕರ ಅವರು ತಮ್ಮಲ್ಲಿರುವಂತಹ ಹಣ, ಶಕ್ತಿ, ಸಾಮರ್ಥ್ಯ ಎಲ್ಲವನ್ನ ಖರ್ಚು ಮಾಡ್ತಾರೆ. ಇದರ ಮೂಲ ಉದ್ದೇಶ ಒಂದೇ, ಅವರಿಗೆ ಬೇಕಾಗಿರೋದು ಶಾಂತಿ, ನೆಮ್ಮದಿ ಮತ್ತು ಆರೋಗ್ಯ. ಇವತ್ತು ನಾನು ನಿಮ್ಗೆ ಯಾವುದೇ ಶಕ್ತಿ ಸಾಮರ್ಥ್ಯ ಇಲ್ಲದೆ, ಯಾವುದೇ ಹಣದ ಖರ್ಚು ಇಲ್ಲದೆ ಸುಲಭವಾಗಿ ನಿಮ್ಮ ಹೊಸ ವರ್ಷದ ಧ್ಯೇಯ ಆಗಿರುವಂತಹ ಶಾಂತಿ, ನೆಮ್ಮದಿ ಮತ್ತು ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಅಂತ ಹೇಳ್ಕೊಡ್ತೀನಿ. ಹೊಸ ವರ್ಷದ ಸುಲಭವಾದ ರೆಸಲ್ಯೂಷನ್: ಪ್ರತಿದಿನ 108 ಬಾರಿ ಹರೇ ರಾಮ ಹರೇ ಕೃಷ್ಣ ಮಂತ್ರವನ್ನ ಹೇಳಿಕೊಳ್ಳೋದು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಮಂತ್ರವನ್ನ 108 ಬಾರಿ ಪ್ರತಿದಿನ ಹೇಳ್ತಾ ಬರೋದು. ಅಥವಾ ಎರಡನೆಯದಾಗಿ ಪ್ರತಿದಿನ 21 ಬಾರಿ ಶ್ರೀರಾಮ ಅಂತ ಬರೆಯುವುದು. ಅಥವಾ ಮೂರನೆಯದಾಗಿ ಪ್ರತಿನಿತ್ಯ ಒಮ್ಮೆಯಾದರೂ ವಿಷ್ಣು ಸಹಸ್ರನಾಮ ಅಥವಾ ಲಲಿತಾ ಸಹಸ್ರನಾಮವನ್ನು ಶ್ರವಣ ಮಾಡುವುದು, ಅಂದರೆ ಕೇಳುವುದು. ಅಥವಾ ನಾಲ್ಕನೆಯದಾಗಿ ಪ್ರತಿದಿನ ಸಾಧ್ಯವಾದಷ್ಟು ಭಗವದ್ಗೀತೆಯನ್ನ ಕೇಳುವುದು ಅಥವಾ ಅಧ್ಯಯನ ಮಾಡುವುದು. ಅಥವಾ ಐದನೆಯದಾಗಿ ವಾರದಲ್ಲಿ ಒಮ್ಮೆಯಾದರೂ ನಿಮಗಿಷ್ಟವಾದ ಯಾವುದಾದರೂ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ದೇವಾಲಯದಲ್ಲಿ 5 ನಿಮಿಷ ಕುಳಿತು ಬರುವುದು. ಈ 5 ಧ್ಯೇಯಗಳಲ್ಲಿ ನಿಮಗೆ ಇಷ್ಟವಾದಂತಹ ಯಾವುದಾದರೂ ಒಂದು ಧ್ಯೇಯವನ್ನ ನೀವು ಪಾಲನೆ ಮಾಡ್ತಾ ಬಂದಲ್ಲಿ ನಿಮಗೆ ಬೇಕಾಗಿರುವಂತಹ ಆರೋಗ್ಯ, ಶಾಂತಿ, ನೆಮ್ಮದಿ ಖಂಡಿತ ಸಿಗುತ್ತೆ. ನೀವು ಪ್ರಯತ್ನ ಮಾಡ್ತೀರಲ್ವಾ? ಹರೇ ಕೃಷ್ಣ.